ये प्रभु जी जल्दी प्रणाम। ಹಾಗೂ ಭಾಗವತಂನ ಸ್ಕಂದ 5 ಇವತ್ತು ಪ್ರವಚನ ನಡೆಯುತ್ತೆ. ಎಲ್ಲರಿಗೂ ಸುಸ್ವಾಗತ. ಅದರ ಗುರುಗಳಿಗೆ ಪ್ರಣಾಮಗಳು. ಮತ್ತೆ ಪ್ರೇಯರ್ಸ್ ನ ಕೇಳಿ ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಂ ತದಾಮೀಹ್ಯಂ ದದಾತಿ ಸ್ವಪದಾನ್ವಿತಂ. ವಂದೇಹಂ ಶ್ರೀಗುರುಂ ಶ್ರೀಯುತಪದಕಮಲಂ ಶ್ರೀಗುರು ವೈಷ್ಣವಾಂಚ ಶ್ರೀರೂಪಂ ಶಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं शाद्वैतं शावधूतं परीतन सहितं कृष्ण चैतन्यदेवं श्रीराधा कृष्णपादा सहगण ललिता श्रीविशाखान्वितांश हे कृष्ण करुणा सिंधु दीनबन्धु जगत्पते गोपेश गोपिका कांत राधा कांत नमोस्तुते. तप्त कांचन गौरांगी राधे वृंदावनेश्वरी कृपानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामिनिति नामिने. नमस्ते सरस्वते देवे गौरवाणी विचारे निर्विशेषशून्य पाश्चात्य देशतामिने. जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि हरे कृष्ण 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 हरे हरे राम 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 हरे नारायण नमस्कृत्य नरं चैव देवीं सरस्वती व्यासां अष्टप्रायेषु बुद्धेषु नित्यं भागवत सेवया भगवती उत्तम श्लोके भक्ति भवति नैष्टिकी मुखं करोति वाचालं पंगुर्लङ्कायते गिरिं अनानन्दानं श्रीकृष्णमहाविष्णु. ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ಹೇಳಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭುಜಿ. ಕಾಣಿಸ್ತಿದೆ ಪ್ರಭು. ಓಕೆ. 5ನೇ ಅಧ್ಯಾಯದಲ್ಲಿ 5ನೇ ಸ್ಕಂದ ಭಾಗವತಂನಲ್ಲಿ ಪ್ರಿಯವ್ರತ ಅನ್ನೋ ರಾಜ ಋಷಿ ಅವನ ಬಗ್ಗೆ ತಿಳಿಸ್ಕೊಡ್ತಾರೆ ಸುಖದೇವ ಗೋಸ್ವಾಮಿಗಳು. ಅವನ ಕುಟುಂಬ ಅಂದ್ರೆ ಅವನ ಮಗನಾದ ಅಗ್ನಿಧರ, ಮೊಮ್ಮಗನಾದ ನಾಭಿ, ಮರಿಮಗನಾದ ಋಷಭದೇವ, ಋಷಭದೇವ ಮಗನಾದ ಭರತ, ಅವರೆಲ್ಲ ಹೇಗೆ ಭಕ್ತರಾದ್ರು ಅವರ ಕಥೆನ ಸುಖದೇವ ಗೋಸ್ವಾಮಿ ತಿಳಿಸ್ಕೊಡ್ತಾರೆ. ಮತ್ತೆ ಈ ಲೋಕ ಪ್ರಪಂಚ ಹೇಗೆ ಸೃಷ್ಟಿ ಮಾಡಿದೆ, ಹೇಗೆ ಇದೆ, ಯೂನಿವರ್ಸ್ ಅಂತ ಕರೀತಾರೆ. ಅದನ್ನ ಹೇಗೆ ಇದೆ, ಹೇಗೆ ಸೃಷ್ಟಿ ಮಾಡ್ತಾನೆ, ಹೇಗೆ ಇದೆ, ಯಾವ ಲೋಕಗಳು ಎಲ್ಲೆಲ್ಲಿದೆ, ಹೇಗೆ ಅದನ್ನ ನಾವು ತಿಳಿದುಕೊಡೋದು ಅನ್ನೋದು ತಿಳಿಸ್ಕೊಡ್ತಾನೆ. ಆಮೇಲೆ 26 ನರಕ ಲೋಕಗಳಿದೆ, 28 ನರಕ ಲೋಕಗಳು. ಆ ಲೋಕಗಳಲ್ಲಿ ಯಾರ್ಯಾರು ಹೋಗ್ತಾರೆ, ಅಲ್ಲಿ ಏನು ಶಿಕ್ಷೆ ವಿಧಿಸ್ತಾರೆ, ಯಾರು ಹೋಗ್ತಾರೆ ನರಕಕ್ಕೆ ಅಂತ ತಿಳಿಸ್ಕೊಡ್ತಾರೆ. ಬಹಳ ಚೆನ್ನಾಗಿದೆ ಈ ಅಧ್ಯಾಯ. ಎಲ್ಲರೂ ಗಮನವಿಟ್ಟು ಕೇಳಿ. ಮತ್ತೆ 8:45 ಆದ್ಮೇಲೆ ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳ್ಬೋದು. ಪ್ರಿಯವ್ರತ ಮನುವಿನ ಮಗನಾಗಿರ್ತಾನೆ. ಮನು ಒಬ್ಬ ರಾಜಋಷಿ. ಅವನೇ ಮನುಷ್ಯ ಹೇಗೆ ಜೀವನ ಮಾಡಬೇಕು ಅಂತ ಬರೆದಿರ್ತಾರಲ್ಲ ಮನುಸ್ಮೃತಿ, ಅದರ ಲೇಖಕ. ಮನು ಅವರ ತಂದೆ ಬ್ರಹ್ಮದೇವ. ಪ್ರಿಯವ್ರತ ಮನುವಿನ ಮಗ. ಅವನು ಚಿಕ್ಕಂದಿನಿಂದಲೇ ಆಧ್ಯಾತ್ಮಿಕ ಕಡೆ ತುಂಬಾ ಒಲವನ್ನ ಹೊಂದಿರ್ತಾನೆ. ಆ ಆಧ್ಯಾತ್ಮಿಕ ಕಡೆ ತುಂಬಾ ಒಲವನ್ನ ಹೊಂದಿರೋನು ಏನ್ ಮಾಡ್ತಾನೆ, ಆಧ್ಯಾತ್ಮಿಕರು ಯಾರೇ ಒಲವನ್ನು ಹೊಂದಿದ್ರೆ ಏನ್ ಮಾಡ್ತಾರೆ, ಯಾವುದೇ ಸಿರಿವಂತಿಕೆ,
ಯಾವುದೇ ಪದವಿ, ಯಾವುದೇ ಗೌರವನ್ನ ಸ್ವೀಕರಿಸುವುದಿಲ್ಲ. ಅವೆಲ್ಲ ಅವ್ರಿಗೆ ತುಚ್ಛವಾಗಿ ಕಾಣಿಸುತ್ತೆ. ಸೊ ಅವನು ಏನ್ ಮಾಡ್ತಾನೆ, ನನಗೆ ಯಾವುದೇ ರೀತಿ ಪದವಿ ಬೇಡ, ರಾಜ ಪದವಿ. ಇವಾಗ ರಾಜ ಇರ್ತಾನೆ, ರಾಜ ಮುದುಕ ಆಗೋದ್ರೆ ಅವನ ಮಗ ಆ ಪದವಿ ನೆತ್ಕೊಂತಾನೆ, ಅದು ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲಿ ಮನು ತನ್ನ ರಾಜ್ಯವನ್ನ ತನ್ನ ಮಗನಿಗೆ ವಹಿಸ್ಬೇಕು ಆಸೆ ಇರುತ್ತೆ. ಅವನು ವಾನಪ್ರಸ್ಥಾಶ್ರಮಕ್ಕೆ ನಿರ್ಗಮಿಸ್ಬೇಕು. ಆದ್ರೆ ಪ್ರಿಯವ್ರತ ಆಧ್ಯಾತ್ಮಿಕತೆಗಳ ಒಲವು ಜಾಸ್ತಿ. ಯಾಕೆ ಒಲವು ಜಾಸ್ತಿ ಅಂದ್ರೆ, ಇಲ್ಲಿ ನೋಡ್ತಾ ಇರೋ ಈ ಚಿತ್ರದಲ್ಲಿ ನೋಡ್ತಾ ಇರಂಗೆ ನಾರದ ಮುನಿಗಳು ಪ್ರಿಯವ್ರತನ ಗುರುಗಳಾಗಿ ಅವನಿಗೆ ಆಧ್ಯಾತ್ಮಿಕವನ್ನ ಬೋಧಿಸ್ತಾರೆ, ಆಧ್ಯಾತ್ಮಿಕ ವಿಷಯವನ್ನ ಬೋಧಿಸ್ತಾರೆ. ದೇವರಂದ್ರೆ ಯಾರು, ನಾವು ಮನುಷ್ಯ ಅಂದ್ರೆ ಯಾರು, ದೇವರು ದೇವರು ನಮ್ಮನ್ನ ಯಾಕೆ ಸೃಷ್ಟಿ ಮಾಡಿದಾನೆ, ನಮ್ಮ ಜೀವನದ ಗುರಿ ಏನಾಗಿರ್ಬೇಕು ಅದನ್ನೆಲ್ಲ ವಿವರಿಸ್ಕೊಡ್ತಾನೆ. ಸೊ ಅವನಿಗೆ ನಾರದ ಮಹರ್ಷಿಗಳು ಅಂತ ದೊಡ್ಡ ಗುರುಗಳು, ಗುರು ಪರಂಪರೆಯಿಂದ ಬಂದವರು ಬೋಧಿಸಿದ್ರೆ ಎಫೆಕ್ಟಿವ್ ಅಂತ ಏನ್ ಹೇಳ್ತಾರೆ, ಪ್ರೀಚಿಂಗ್ ಎಫೆಕ್ಟಿವ್ ಆಗಿದೆ. ಸೊ ಅವನ್ಗೆ ಈ ಲೌಕಿಕ ಪ್ರಪಂಚ, ಈ ಲೌಕಿಕ ಪದವಿ, ಲೌಕಿಕ ಗೌರವ ಆಸೆ ಇರಲಿ. ಆದ್ರೆ ಮನು ಏನ್ ಮಾಡ್ಬೇಕು, ಮನುನು ವಾನಪ್ರಸ್ಥ ಮುದುಕ ಆಗ್ತಾನೆ, ಅವನು ಹೋಗ್ಬೇಕು, ವಾನಪ್ರಸ್ಥಕ್ಕೆ ಹೋಗ್ಬೇಕು. ಆದ್ರೆ ಹಾಗೆ ಪದವಿನ ಬಿಟ್ಟು ಹೋಗಕ್ ಆಗಲ್ಲ, ಪ್ರಜೆಗಳೆಲ್ಲ ಏನಾಗ್ತಾರೆ. ಸೊ ಅದಕ್ಕೆ ಅವನು ಬ್ರಹ್ಮ ಇಂದ್ರ ಎಲ್ಲ ಹೇಳಿ, ನೋಡಪ್ಪ ನೀವು ನಮ್ಮ ಮಗನಿಗೆ ತಿಳುವಳಿಕೆ ಹೇಳಿ ಅಂತ ಕರ್ಕೊಂಡ್ಬರ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಮುಳುಗಿರ್ತಾನೆ ಪ್ರಿಯವ್ರತ. ಅವನಿಗೆ ಒಂದು ಚೂರುನು ಆಸೆ ಇರೋದಿಲ್ಲ ಲೌಕಿಕ ಪ್ರಪಂಚದ ಮೇಲೆ, ಲೌಕಿಕ ಪದವಿಗಳ ಮೇಲೆ. ಆದ್ರೆ ಬ್ರಹ್ಮ ಬಂದು ಹೇಳಿದಾಗ, ಇಂದ್ರ ಬಂದು ಹೇಳಿದಾಗ, ಹಲವಾರು ದೇವತೆಗಳು ಬಂದು ಹೇಳಿದಾಗ, ಇಲ್ಲ ನೀನು ತಗೋ, ನೀನು ರಾಜಮನೆತನದಲ್ಲಿ ಹುಟ್ಟಿದ್ಯಾ, ನಿನ್ನ ಕರ್ತವ್ಯವನ್ನ ನೀನು ಮಾಡು, ನಿನ್ನ ಲೌಕಿಕ ನಿನ್ನ ಆಧ್ಯಾತ್ಮಿಕ ಸಾಧನೆಗೆ ಇದೇನು ಅಡೆತಡೆ ಆಗಲ್ಲ, ನೀನು ಮಾಡು ಅಂತ ಒಪ್ಪಿಸ್ತಾರೆ. ಅಂತ ದೊಡ್ಡ ದೊಡ್ಡವರೆಲ್ಲ ಬಂದು ಹೇಳಿದಾಗ ಒಪ್ಪಲೇಬೇಕಾಗತ್ತೆ. ಪ್ರಿಯವ್ರತ ಒಪ್ಕೊಂತಾನೆ, ಹೌದು ಓಕೆ ನಾನು ರಾಜನ ಆಗ್ತೀನಿ ಅಂತ ಒಪ್ಕೊಂತಾನೆ. ಒಪ್ಕೊಂಡಿದ ತಕ್ಷಣ ಮನು ಖುಷಿ ಆಗ್ತಾನೆ. ಮನು ಖುಷಿಯಾಗಿ ಅವನು ತನ್ನ ರಾಜ್ಯವನ್ನ ತನ್ನ ಮಗನಾದ ಪ್ರಿಯವ್ರತನಿಗೆ ಕೊಟ್ಟಿ ಹೋಗ್ತಾನೆ ವಾನಪ್ರಸ್ಥಾಶ್ರಮ. ಇಲ್ಲಿ ಪ್ರಿಯವ್ರತ ಬೃಹಸ್ಪತಿ ಅನ್ನೋ ಕನ್ಯೆನ ಮದುವೆ ಆಗ್ತಾನೆ. 10 ಮಕ್ಕಳು, ಮೊದಲನೇ ಮಗ ಅಗ್ನಿಧರ, ಇನ್ನ 10 ಮಕ್ಕಳನ್ನ ಹಡಿತಾನೆ. ಇನ್ನೊಬ್ಬ ಮದುವೆ ಆಗಿ ಅವ್ರ ಜೊತೆ 3 ಜನ ಮಕ್ಕಳನ್ನ ಹಡಿತಾನೆ. ಇಲ್ಲಿ ವಿಶೇಷತೆ ಏನಂದ್ರೆ, ಪ್ರಿಯವ್ರತಂದು ಅವನಿಗೆ ಅವನು ಕೃಷ್ಣ ಪ್ರಜ್ಞೆ ಇರೋದ್ರಿಂದ ಅವನಿಗೆ ತುಂಬಾ 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 ಶಕ್ತಿ ಇರುತ್ತೆ, ತುಂಬಾ ಶಕ್ತಿ ಇರುತ್ತೆ. ಆ ಶಕ್ತಿ ಇಂದ ಏನ್ ಮಾಡ್ತಾನ ಅವನು, ಈ ಸೂರ್ಯ ಒಂದ್ ಕಡೆ ಬಂದಾಗ ಇನ್ನೊಂದ್ ಕಡೆ ಕತ್ಲಾಗುತ್ತೆ, ಅದು ಅವನಿಗೆ ಇಷ್ಟ ಆಗಲ್ಲ. ಇವಾಗ ನೋಡಿ, ಭಾರತದಲ್ಲಿ ಕತ್ಲಿದೆ ಇವಾಗ, ಅದೇ ಪಾಶ್ಚಾತ್ಯ ದೇಶ ಅಮೆರಿಕದಲ್ಲಿ ಏನಿದೆ, ಬೆಳಕಿದೆ. ಅದಕ್ಕೆ ಇದು ಪ್ರಿಯವ್ರತನಿಗೆ ಇಷ್ಟ ಆಗಲ್ಲ. ಅವನು ಎಲ್ಲಾ ಕಡೆ ಬೆಳಕಿರ್ಬೇಕು, ಯಾಕೆ ಒಂದ್ ಕಡೆ ಕತ್ಲಾಗುತ್ತೆ ಒಂದ್ ಕಡೆ ಬೆಳಕಾಗುತ್ತೆ ಅಂತ ಎಲ್ಲಾ ಕಡೆ ಬೆಳಕನ್ನ ಮಾಡಕ್ಕೆ ಅವನು ಆ ಸೂರ್ಯದೇವನ್ನೇ ಹಿಂಬಾಲಿಸ್ತಾನೆ. ಅವನಿಗಷ್ಟು ಶಕ್ತಿಶಾಲಿ ಇತ್ತು ಅಂತ ಇದನ್ನ ತೋರಿಸ್ಕೊಡುತ್ತೆ. ಸೂರ್ಯದೇವನ ಹಿಂಬಾಲಿಸ್ತಾನೆ. ಆಗ ಏನಾಗುತ್ತೆ, ಅವನು ಪ್ರಿಯವ್ರತ ರಥದಿಂದ ಹಳ್ಳ ದಿಣ್ಣೆಗಳನ್ನ ಮಾಡ್ತಾನೆ. ಆ ಹಳ್ಳ ದಿಣ್ಣೆಗಳೇ ಅವನು ಏನು ಇರುತ್ತೆ, ಹಳ್ಳ ಭರತ ವರ್ಷ ಏನ್ ಆಳ್ತಾ ಇರ್ತಾನೆ ಅದಕ್ಕೆ ಹಳ್ಳ ದಿಣ್ಣೆಗಳನ್ನ ಮಾಡ್ತಾನೆ. ಹಳ್ಳ ದಿನಗಳಲ್ಲಿ ಆ ಏನಾಗುತ್ತೆ, ಈ 7 ಸಾಗರ, 7 ಸಾಗರಗಳು ಮತ್ತೆ 7 ದ್ವೀಪಗಳು ಸೃಷ್ಟಿಯಾಗುತ್ತೆ. ಈ ಭೂಮಂಡದಲ್ಲಿ 7 ಸಾಗರಗಳು ಮತ್ತೆ 7 ದ್ವೀಪಗಳು, ಅದು ಯಾವ್ದು ಅಂತ ಆಮೇಲೆ ನೋಡೋಣ. ಬಟ್ ಇವನು ಸೂರ್ಯನ್ನೇ ಸೂರ್ಯದಿಂದನೇ ಬರೋದ್ರಿಂದ ಈ 7 ದ್ವೀಪಗಳು ಮತ್ತೆ 7 ಸಾಗರಗಳು ಸೃಷ್ಟಿ ಆಯ್ತು. ಅಂದ್ರೆ ನಾವು ತಿಳ್ಕೊಬೇಕು, ಪ್ರಿಯವ್ರತ ರಾಜನಾದ ಪ್ರಿಯವ್ರತ ಎಷ್ಟು ಶಕ್ತಿಶಾಲಿ ಬಲಶಾಲಿ ಆಗಿದ್ದ.
ಆಮೇಲೆ ಹಾಗೆ ಇದೇನು ನಿಮ್ಗೆ ಡೌಟ್ ಬರ್ಬೋದು, ಇದೇನು ನಾರದ ಮಹರ್ಷಿಯಿಂದ ಕೃಷ್ಣ ಪ್ರಜ್ಞೆ ಬೋಧಿಸಲ್ಪಟ್ಟ ಪ್ರಿಯವ್ರತ ಇದೇನ್ ಸಾಂಸಾರಿಕ ಜೀವನದಲ್ಲಿ ಕಡೆಗೆ ಶುರು ಆಗೋದ್ನ, ಅಷ್ಟೊಂದು ಶಕ್ತಿಹೀನಾನ ನಾರದ ಮಹರ್ಷಿಗಳು ಬೋಧಿಸಿದ್ದು ಅಂತ ಅನಿಸ್ಬೋದು. ಆದ್ರೆ ಆಮೇಲೆ ಪ್ರಿಯವ್ರತಿಗೆ ಏನಾಯ್ತು ಅಂದ್ರೆ ಅವನಿಗೆ ಇದೆಲ್ಲ ಬೇಡ ಅನ್ಸಕ್ ಶುರು ಆಯ್ತು. ಅಯ್ಯೋ, ಸಂಸಾರ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ಈ ರಾಜ್ಯ ಬೇಡ, ಈ ರತ್ನ ಬೇಡ ಅಂತ ಅನ್ಸೋಕ್ ಶುರು ಆಯ್ತು. ಆವಾಗ ತಿರ್ಗಾ ಈ ನಾರದ ಮುನಿಗಳು ಬಂದು ಹಂಗೆ ಬೋಧಿಸ್ತಾರೆ. ಆವಾಗ ಅವನು ತಿರ್ಗಾ ಆಧ್ಯಾತ್ಮಿಕಗಳಿಗೆ ಒಲವು ಬೆಳೆಸ್ಕೊಂಡು ತನ್ನ 10 ಜನ ಮಕ್ಕಳಿದ್ರಲ್ಲ, 10 ಜನ ಮಕ್ಕಳಲ್ಲಿ 3 ಸನ್ಯಾಸಿ ಆಗಿರ್ತಾರೆ. ಆದ್ರೆ 7 ಜನ ಮಕ್ಕಳು ಅವನು ಸೃಷ್ಟಿಸಿದ್ನಲ್ಲ 7 ದ್ವೀಪಗಳು, ಆ ಒಂದೊಂದು ದ್ವೀಪಕ್ಕೂ ಒಬ್ಬೊಬ್ಬರು ಮಕ್ಕಳನ್ನ ಅವನು ರಾಜಪಟ್ಟವನ್ನ ಕಟ್ಟಿ ಅವನು ಕೃಷ್ಣ ಪ್ರಜ್ಞೆ ಅನುಸರಿಸೋದಿಕ್ಕೆ ಪಾಲಿಸೋದಿಕ್ಕೆ ವನವನ್ನ ಸೇರ್ತಾನೆ. ವಾನಪ್ರಸ್ಥವಾಸ ಅಂತ. ಸೊ ಇಲ್ಲಿ ಹೇಳ್ತಾರೆ ಭಾಗವತಂ 1ನೇ ಸ್ಕಂದದಲ್ಲಿ ಹೇಳ್ತಾರೆ, ತ್ಯಕ್ತ್ವಾ ಸ್ವಧರ್ಮಾಂ ಚರಣಾಂಬುಜಾ ಹರೇ ಭಾಜನ್ ಅಪೋಪತೋಪತೆ ತಥೋ ಯದಿ ಯತ್ರ ಕ್ವಾ ವಾ ಭದ್ರಂ ಅಹುದೇ ಅಮುಸ್ಯ ಕಿಂ ಕೋ ವಾರ್ತಾ ಆಪ್ತೋ ಭಜತಾಂ ಸ್ವಧರ್ಮಃ. ಅಂದ್ರೆ ಒಬ್ಬ ಮನುಷ್ಯ ಅಥವಾ ಒಂದು ಜೀವ ಕೃಷ್ಣ ಪ್ರಜ್ಞೆನ ಒಂದು ಸಲ ತಗೊಂಡ್ರೆ ಸಾಕು. ಯಾವುದೋ ಕಾರಣಕ್ಕೆ ಅದು ಬಿಟ್ಟೋಯ್ತು ಅನ್ಕೊಳ್ಳಿ, ಇಮ್ಮೆಚ್ಯೂರಿಟಿ ಇಂದ ಬಿಟ್ಟೋಯ್ತು ಅನ್ಕೊಳ್ಳಿ, ಅದರಿಂದ ಏನು ನಷ್ಟ ಆಗಲ್ಲ, ಅದು ತಿರ್ಗಾ ಬಂದ್ಬಿಡುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯು ನ ವಿದ್ಯತೆ ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಅಂದ್ರೆ ನೀನು ಆಧ್ಯಾತ್ಮಿಕ ಅಂದ್ರೆ ಕೃಷ್ಣ ಪ್ರಜ್ಞೆನ ಸ್ವಲ್ಪ ಆಚರಿಸು ಸಾಕು, ಅದರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ಮಹಾನ್ ಭಯ ಹೊಟ್ಟೋಗುತ್ತೆ, ತಿರ್ಗಾ ವಾಪಸ್ ಬರುತ್ತೆ. ಸೊ ಇಲ್ಲಿ ಹಾಗೇನೆ ಪ್ರಿಯವ್ರತ ಮಹಾರಾಜ ಫಸ್ಟ್ ಆಧ್ಯಾತ್ಮಿಕ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದ, ಆಮೇಲೆ ಎಲ್ಲರೂ ಬ್ರಹ್ಮ ಇತ್ಯಾದಿ ದೇವತೆಗಳು ಬಲವಂತ ಮಾಡಿದ್ರು ಅಂತ ಪ್ರಾಪಂಚಿಕ ಜೀವನಕ್ಕೆ ಬಂದ. ಆಮೇಲೆ ತಿರ್ಗಾ ಅವನು ವಾಪಸ್ಸು ಯಾವ ಜೀವಕ್ಕೆ ಹೊಟ್ಟೋದ? ಆಧ್ಯಾತ್ಮಿಕ ಜೀವನಕ್ಕೆ ಹೊಟ್ಟೋದ. ಸೊ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಸಲ ಬಂದ ಮೇಲೆ ನೀವು ಗ್ಯಾರಂಟಿ ಆಗಿ ತಗೋಬೇಕು, ನಾವಲ್ಲಿ ಕಂಟಿನ್ಯೂ ಮಾಡ್ತೀವಿ. ಓಕೆ, ಒಂದ್ ಸ್ವಲ್ಪ ಕಾಲ ಬೀಳ್ಬೋದು ಕೆಳಗಡೆ, ಬಟ್ ಖಂಡಿತವಾಗಿ ಆ ಜರ್ನಿ ಕಂಟಿನ್ಯೂ ಆಗುತ್ತೆ ಅನ್ನೋದು ಪ್ರಿಯವ್ರತ ಮಹಾರಾಜ ತೋರ್ಸ್ಕೊಡ್ತಾರೆ, ಅವನ ಕತೆ ತೋರ್ಸ್ಕೊಡ್ತಾ ಇದೆ. ಇದು ಪ್ರಿಯವ್ರತ ಮಹಾರಾಜ ಕತೆ. ಅದಾದ್ಮೇಲೆ ಪ್ರಿಯವ್ರತ ಮಹಾರಾಜನ ಹಿರಿಯ ಮಗ ಅಗ್ನಿಧರ ಅಂತ ಇರ್ತಾನೆ. ಅವನು ಅವ್ರ ತಂದೆ ತರ ಚೆನ್ನಾಗಿ ಪ್ರಜೆಗಳನ್ನ ನೋಡ್ಕೊಂತಾ ಇರ್ತಾನೆ, ರಾಜ್ಯವನ್ನ ಆಳ್ತಾ ಇರ್ತಾನೆ. ಆಮೇಲೆ ಅವನಿಗೆ ಮದುವೆ ಆಗ್ಬೇಕು, ಮಕ್ಕಳನ್ನ ಹಡಿಬೇಕು ಅನ್ನೋ ಆಸೆ ಬರುತ್ತೆ. ಅದಕ್ಕೆ ಅವನು ತಪಸ್ಸಿಗೆ ಕೂತ್ಕೊಂತಾನೆ. ಬ್ರಹ್ಮದೇವರು ಅವನ ತಪಸ್ಸಿಗೆ ಮೆಚ್ಚಿ ಪೂರ್ವಚಿತ್ತಿ ಅನ್ನೋ ಒಬ್ಬ ಕನ್ಯೆನ, ಸುಂದರವಾದ ಕನ್ಯೆನ ಅವನ ಹತ್ರ ಕಳಿಸ್ಕೊಡ್ತಾನೆ. ಆವಾಗ ಅವನು ಅವಳನ್ನ ಮದುವೆಯಾಗಿ ಹಲವಾರು ಮಕ್ಕಳನ್ನ ಹಡಿತಾನೆ. ಇಲ್ಲಿ ನೋಡ್ತಾ ಇದ್ದಂಗೆ ನೀವು ಈ ಸಪ್ತ ಸಾಗರ ಅಂದ್ರೆ ಸಪ್ತ ದ್ವೀಪಗಳನ್ನ, ಸಪ್ತ ಲ್ಯಾಂಡ್ಗಳನ್ನ ಕ್ರಿಯೇಟ್ ಮಾಡಿರೋದು. ಇದು ಆಮೇಲೆ ಬರೋಣ. ಸೊ ಅಗ್ನಿತರಕ್ಕೆ ಹಿರಿ ಮಗ ಒಬ್ಬ ಇರ್ತಾನೆ. ಅಗ್ನಿತರ ಹಿರಿ ಮಗನೇ ನಾಭಿ. ಅಗ್ನಿತರ ಹಿರಿ ಮಗ ಯಾರು? ನಾಭಿ. ಫಸ್ಟ್ ಮನು ಇದ್ದ, ಮನು ಮಗ ಪ್ರಿಯವ್ರತ ಆದ, ಪ್ರಿಯವ್ರತನ ಮಗ ಅಗ್ನಿಧರ ಆದ, ಅಗ್ನಿಧರನ್ ಮಗ ನಾಭಿ.
ಅಗ್ನಿಧರ ಮಗ ನಾಭಿ ಅಂದ್ರೆ ಅವನು ಬಹಳ 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 ಗ್ರೇಟ್ ಭಕ್ತ. ಅವನು ಎಲ್ಲ ಬ್ರಾಹ್ಮಣನ ಕರೆಸಿ ಅವನ ರಾಜ್ಯದಲ್ಲಿರೋ ಬ್ರಾಹ್ಮಣರ ಎಲ್ಲ ಕರೆಸಿ ಒಂದು ಯಜ್ಞ ಮಾಡ್ದ. ಆ ಯಜ್ಞ ಮಾಡಿದಾಗ ವಿಷ್ಣು ತುಂಬಾ ಸ್ಯಾಟಿಸ್ಫೈ ಆಗ್ತಾನೆ, ಖುಷಿ ಆಗ್ತಾನೆ. ಆ ಯಜ್ಞ ಕುಂಡದಿಂದ ವಿಷ್ಣು ಬರ್ತಾನೆ, ಆಮೇಲೆ ಕೇಳ್ತಾನೆ, ನಾಭಿ ಇಂಥ ಯಜ್ಞ ಮಾಡಿದೆ, ನಂಗೆ ತುಂಬಾ ಖುಷಿ ಆಗಿದೆ, ಏನು ವರ ಬೇಕು ನಿಮ್ಗೆ ಅಂತ ಕೇಳ್ತಾನೆ. ನಾಭಿ ಏನ್ ಕೇಳ್ತಾನೆ, ಮುತ್ತು ರತ್ನ, ವಜ್ರ ವೈಡೂರ್ಯ, ರಾಜ್ಯ ಅವೆಲ್ಲ ಏನು ಕೇಳಲ್ಲ. ನೀನು ನಿನ್ನಂತ ಮಗ ನನಗೆ ಬೇಕು, ನನ್ನಂತ ಮಗ ಇಲ್ಲ, ನಾನೇ ನಿನ್ ಮಗನಾಗಿ ಬರ್ತೀನಿ ವಿಷ್ಣು. ಸೊ ಅಲ್ಲಿ ನೋಡ್ಬೋದು. ಸೊ ವಿಷ್ಣು ಬಂದು ವರ ಕೇಳ್ತಾನೆ, ವರ ತಥಾಸ್ತು ಅಂತಾನೆ. ಸೊ ಅವನು ವಿಷ್ಣು ನಾಭಿ ಮಗನಾಗಿ ಅವನ ಹೊಟ್ಟೆಯಲ್ಲಿ ಜನಿಸ್ತಾನೆ. ಸೊ ಆ ಮಗನ ಹೆಸರೇ ಋಷಭದೇವ. ಋಷಭದೇವ ಯಾರು? ಯಾರು ಋಷಭದೇವ? ನಾಭಿ ಮಗ, ಆದ್ರೆ ಅವನೇ ಸುಪ್ರೀಂ ಪರ್ಸನಾಲಿಟಿ ಗಾಡೆಡ್, ದೇವೋತ್ತಮ ಪರಮ ಪುರುಷ, ವಿಷ್ಣು ರೂಪ, ಶಕ್ತಿಯ ವಿಷಯ ಅವಸಾರ ಅಂತಾರೆ ಋಷಭದೇವ. ಸೊ ಋಷಭದೇವ ಏನ್ ಮಾಡ್ತಾನೆ, ಎಲ್ಲಾ ರಾಜ್ಯಗಳನ್ನ ಒಂಗಡಿಸಿ ಚೆನ್ನಾಗಿ ಆಳ್ತಾ ಇರ್ತಾನೆ, ಪ್ರಜೆಗಳೆಲ್ಲ ಖುಷಿ ಆಗ್ತಾರೆ. ಅವಾಗ ಅವನಿಗೂ ವಾನಪ್ರಸ್ಥಾಶ್ರಮ ಅಂದ್ರೆ ಪ್ರಚಾರಕ್ಕೆ ಹೋಗ್ಬೇಕು ನಾನು ಅನ್ಸುತ್ತೆ. ಅವಾಗ ಅವ್ರ ಮಕ್ಕಳನ್ನೆಲ್ಲ ಕರೀತಾನೆ. ಮಕ್ಕಳನ್ನೆಲ್ಲ ಕರೆದಿ ಅವ್ರಿಗೆಲ್ಲ ರಾಜ್ಯವನ್ನ ಹೇಗೆ ನಡೆಸ್ಬೇಕು ಅಂತ ಬೋಧಿಸಲ್ಲ, ಜೀವನವನ್ನ ಹೇಗೆ ಮಾಡಬೇಕು ಅನ್ನೋದು ಬೋಧಿಸ್ತಾನೆ. ಜೀವನವನ್ನ ಹೇಗೆ ಮಾಡಿಸ್ಬೇಕು ಅನ್ನೋದನ್ನ ಬೋಧಿಸ್ತಾನೆ. ಸೊ ವಾನಪ್ರಸ್ಥಾಶ್ರಮಕ್ಕೆ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಂಗೆ ವಾನಪ್ರಸ್ಥಾಶ್ರಮ ಇನ್ನೇನು ಹೋಗ್ಬೇಕು. ಅವಾಗ ಅವ್ರನ್ನ ಮಕ್ಕಳು 100 ಜನ ಮಕ್ಕಳು, ಅವನಿಗೆ 100 ಜನ ಮಕ್ಕಳನ್ನ ಕರೆದಿ ಹೇಳ್ತಾನೆ, ಜೀವನವನ್ನ ಹೇಗೆ ನಡೆಸ್ಬೇಕು. ನೋಡಿ, ಮನುಷ್ಯ ಜನ್ಮ ಅನ್ನೋದು ಬಹಳ 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 ದುರ್ಲಭ. ಇವಾಗ ಒಂದು ಮೂಟೆಯಲ್ಲಿ ಸಾಸಿವೆ ತುಂಬಿ, ಆ ಸಾಸಿವೆ ಅಷ್ಟೇ ಒಂದು ಚಿನ್ನದ್ದು ಉಂಡೆನ ಹಾಕಿ ಆ ಮೂಟೆಯಿಂದ ನೀವ್ ಎತ್ತಿದ್ರೆ ಏನ್ ಬರುತ್ತೆ? ಯಾವಾಗ್ಲೂ ಸಾಸಿವೆ ಬರುತ್ತೆ. ಆದ್ರೆ ಚಿನ್ನದ ಸಾಸಿವೆ ಬರೋ ಚಾನ್ಸ್ ಎಷ್ಟಿದೆ? ಬಹಳ ವಿರಳ ಅಲ್ವಾ? ಅಷ್ಟು ದುರ್ಲಭ ನಮ್ಮ ಮನುಷ್ಯ ಜನ್ಮ. ಅಷ್ಟು ದುರ್ಲಭ ಮನುಷ್ಯ ಜನ್ಮ. ಅದನ್ನ ವೇಸ್ಟ್ ಮಾಡ್ಕೊಂಬೇಡಿ, ಅದನ್ನ ಸುಮ್ಮನೆ ವೇಸ್ಟ್ ಮಾಡ್ಕೊಂಬೇಡಿ, ಕಾಲಹರಣ ಮಾಡಬೇಡಿ. ಈ ಮನುಷ್ಯ ಜನ್ಮ ಬಂದಿದೆ ಅಂದ್ರೆ ಭಗವಂತನ ಸೇವೆ ಮಾಡಿ, ಭಗವಂತನ ಕೀರ್ತನೆ ಮಾಡಿ, ಭಗವಂತನ ಭಜನೆ ಮಾಡಿ, ಭಗವಂತನ ಪೂಜೆ ಮಾಡಿ. ಇದನ್ನ ನೀವಷ್ಟೇ ಮಾಡಿದ್ರೆ ಸಾಕಾಗಲ್ಲ, ಎಲ್ಲಾ ಪ್ರಜೆಗಳಿಗೂ ಪ್ರಚಾರವನ್ನು ಮಾಡಿ, ಅವರೂ ಈ ಕೃಷ್ಣ ಪ್ರಜ್ಞೆಗೆ ಬರಂಗಾಗ್ಲಿ ಅನ್ನೋದನ್ನ ಸೂಕ್ಷ್ಮವಾಗಿ ಮತ್ತು ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ ಅವನ ಮಕ್ಕಳಿಗೆ. ಎಷ್ಟು ಜನ ತಂದೆ ತಾಯಿ ಈ ತರ ಹೇಳ್ಕೊಡ್ತಾರೆ ತಮ್ಮ ಮಕ್ಕಳಿಗೆ? ಆದ್ರೆ ಋಷಭದೇವ ನಮಗೆ ಏನ್ ಹೇಳ್ಕೊಡ್ತಾ ಇದ್ದಾನೆ ಅಂದ್ರೆ, ನಮ್ಮ ಮಕ್ಕಳು, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳಿಗೆ ಈ ವಿಷಯವನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಂಡು, ಈ ಮಾನವ ಜನ್ಮ ಬಹು ದೊಡ್ಡದಯ್ಯ ಅಂತ ನಾವು ಅರ್ಥ ಮಾಡ್ಕೊಂಡು, ನಾವು ವಿಷ್ಣು ಅಥವಾ ಕೃಷ್ಣನ ಸೇವಕರಾಗಿ, ಆಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿರೋ ಮಕ್ಕಳು, ತಂದೆ ತಾಯಿ, ಬಂಧು ಬಾಂಧವರು, ಅಕ್ಕ ತಂಗಿರೋ ಸ್ನೇಹಿತರು, ಅವರಿಗೆ ಈ ಪ್ರಚಾರವನ್ನು ಮಾಡಬೇಕು ಅನ್ನೋದು ಋಷಭದೇವು ಅವನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ನಮಗೆ ಹೇಳ್ಕೊಡ್ತಾರೆ. ಸೊ ಹೀಗೆ ಹೇಳ್ಕೊಟ್ಟಿ ಅವರಿಗೆ ಒಂದೊಂದು ರಾಜ್ಯವನ್ನ ರಾಜನ ಮಾಡಿ ಅವನು ಹೊರಟೋಗ್ತಾನೆ. ಆಮೇಲೆ ಇವಾಗ ಋಷಭದೇವನ ಮಗ ಭರತ, ಅವನ ಕತೆ ಶುರು ಆಗುತ್ತೆ. ಏನದು ಅಂದ್ರೆ,
ಅದಕ್ಕಿಂತ ಮುಂಚೆ ಒಂದು ಋಷಭದೇವ ರಾಜ್ಯವನ್ನ ಬಿಟ್ಟು ಬಂದಾಗ ಏನು ಅವನು ಒಬ್ಬ ಸನ್ಯಾಸಿ ರೂಪದಲ್ಲಿ ಬರ್ತಾನೆ. ಅಂದ್ರೆ ಅವನು ಅತ್ಯಾನಂದದಲ್ಲಿರ್ತಾನೆ. ಅವನು ಮೈ ಮೇಲೆ ಇಲ್ಲಿ ನೋಡಿರ್ಬೋದು, ಏನು ಬಟ್ಟೆ ಹಾಕೊಳ್ಳಲ್ಲ. ಆವಾಗ ಮನುಷ್ಯರಲ್ಲಿ ಏನೇನ್ ತಿಳ್ಕೊಂತಾರೆ, ಅಯ್ಯೋ ಇವನೊಬ್ಬ ಹುಚ್ಚ ಅಂತ ತಿಳ್ಕೊಂತಾರೆ. ಆದ್ರೆ ಅವನು ಋಷಭದೇವ ಭಗವಂತನ ಒಂದು ಅವತಾರ. ಅವನು ತುಂಬಾ ಖುಷಿಲಿ ಇರ್ತಾನೆ. ಇವ್ರಿಗೆಲ್ಲ ಪ್ರಚಾರ ಮಾಡ್ಕೊಂಡು ಹೋಗ್ತಾನೆ. ಸೊ ಋಷಭದೇವ ರಾಜ್ಯವನ್ನು ಬಿಟ್ಟು ಹೋದಾಗ ಅವನ ಮಗ ಭರತ. ಸೊ ಭರತ್ ಮಹಾರಾಜ ಏನಾಗ್ತಾನೆ ಅಂತ ಇವಾಗ ಅವನ ಸ್ಟೋರಿಯನ್ನ ಎಕ್ಸ್ಪ್ಲೇನ್ ಮಾಡ. ಇಲ್ಲಿವರೆಗೆ ಏನೋ ಪ್ರಶ್ನೆ ಇದೆಯಾ ಯಾರಿಗಾನ? ಗುರುಜಿ, ಇಬ್ರು ಭರತ ಮಹಾರಾಜರು ಇದಾರಲ್ಲ, ಶಕುಂತಲ ಮಗ. ಹೌದು, ಶಕುಂತಲ ಮಗ. ಅದರ ವಿಶ್ವಾಮಿತ್ರ ಇವರು ಮಗಳು, ಅವ್ರ ಮಗನು ಭರತ್ ಇರ್ತಾರೆ. ಇವರು ಭರತ್ ಮಹಾರಾಜ. ಇವರು ಭರತ್ ಮಹಾರಾಜನ? ಹೌದು, ಇವ್ರ ಹೆಸರನ್ನು ಭರತ್ ಮಹಾರಾಜ. ಓಕೆ ಗುರುಜಿ. ಬೇರೆ ಯಾರಿಗೇನ ಪ್ರಶ್ನೆ ಇದೆಯಾ ಅಥವಾ ಮುಂದಕ್ಕೆ ಹೋಗ್ಲಾ? ಇವ್ರು ಜಡ ಭರತ ಅಲ್ವಾ ಪ್ರಭುಜಿ? ಇಲ್ಲ, ಭರತ್ ಮಹಾರಾಜ. ಭರತ ಆದ್ಮೇಲೆ ಹೇಳ್ತೀನಿ, ಆ ಕಥೆನ ಹೇಳ್ತೀನಿ. ಜಡ ಭರತ ಅಲ್ಲ, ಇವ್ರು ಭರತ. ಏನೋ ಪ್ರಶ್ನೆ ಇಲ್ಲ, ಮುಂದುವರಿತೀನಿ. ಏನಾಗುತ್ತೆ, ಋಷಭದೇವ ಅವನ ರಾಜ್ಯವನ್ನ ತನ್ನ ಮಕ್ಕಳಿಗೆ ಬಿಟ್ಟು ಹೋಗ್ತಾನೆ. ಅವನ ಹಿರಿಮನಗನಾದ ಭರತ ಮಹಾರಾಜ ಆಗ್ತಾನೆ. ಸೊ ಭರತ ಎಲ್ಲರೂ ಅವನ್ನ ಭರತ ಮಹಾರಾಜ ಅಂತ ಕರೀತಾರೆ. ಅವನು ರಾಜ್ಯವನ್ನ ಸಂಪೂರ್ಣವಾಗಿ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ ಮತ್ತು ಎಲ್ಲರನ್ನು ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಂತಾ ಇರ್ತಾನೆ. ಅವನಿಗೆ ಕೇವಲ 25-26 ವರ್ಷ ಆಗಿದ್ದಾಗ, ಇಲ್ಲ ನಾನು ನನ್ನ ಮಕ್ಕಳಿಗೆ ಈ ರಾಜ್ಯವನ್ನ ವಹಿಸಿ ನಾನು ಭಗವಂತನ ಸೇವೆ ಮಾಡಬೇಕು, ಅದಕ್ಕೆ ನಾನು ಕಾಡಿಗೆ ಹೋಗಿ ಅವನ ಸೇವೆ ಮಾಡ್ತೀನಿ ಅಂತ ಹೇಳಿ. ಸೊ ಅವನಿಗೆ ಹೇಗೆ 25-26 ವರ್ಷ ಅಷ್ಟೇ. ನೋಡಿ, ಈ ನಮ್ಗೆ ಭರತ ಮಹಾರಾಜ ಏನ್ ತಿಳ್ಕೊಡ್ತಾ ಇದ್ದಾನೆ ಅಂದ್ರೆ, ನಮಗೆ ಈ ಪ್ರಾಪಂಚಿಕ ವಸ್ತು ಮೇಲೆ ಏನೋ, ಅವನಿಗೆ ಆ ಪ್ರಾಪಂಚಿಕ ವಸ್ತುಗಳ ಮೇಲೆ ಏನೂ ಆಸೆ ಇರೋದಿಲ್ಲ, ಅನುರಾಗ ಇರೋದಿಲ್ಲ, ರಾಗ ಇರೋದಿಲ್ಲ. ಅದ್ರ ಮೇಲೆ ಡಿಟ್ಯಾಚ್ಮೆಂಟ್ ಇರುತ್ತೆ. ಆದ್ರೆ ಈಗ ನಮಗೆ ಎಷ್ಟು ಜನಕ್ಕೆ ಆತರ ಡಿಟ್ಯಾಚ್ಮೆಂಟ್ ಇದೆ? ಇವಾಗ ಒಬ್ರು ಒಂದು ಕುರ್ಚಿ ಮೇಲೆ ಕುತ್ಕೊಂಡು 5 ವರ್ಷ ಆಯ್ತು ಬಿಟ್ಟು ಹೇಳು ಅಂದ್ರೆ ಎದ್ದೊಳಲ್ಲ, ಯಾವುದೋ ಆರ್ಡಿನರಿ ಕುರ್ಚಿಗೆ. ಆದ್ರೆ ಭರತ್ ಮಹಾರಾಜ ಈ ವಿಶ್ವಕ್ಕೆ, ಈ ಭೂಮಂಡಲಕ್ಕೇನೆ ರಾಜನಾಗಿದ್ದ. ಅವನು ಕೇವಲ 25 ವರ್ಷನಾಗಿದ್ದ. ಅದನ್ನ ಏನ್ ಮಾಡ್ದ, ರಾಜ್ಯವನ್ನ ಬಿಟ್ಟು ತನ್ನ ಮಕ್ಕಳಿಗೆ ವಹಿಸಿ, ಇಲ್ಲ ನನ್ಗೆ ರಾಜ್ಯ ಬೇಡ, ನನಗೆ ಕೃಷ್ಣ ಪ್ರಜ್ಞೆ ಬೇಕು ಅಂತ ಬಂದು ಕಾಡಲ್ಲೇ ನೆಲೆಸ್ತಾನೆ. ಕಾಡಲ್ಲಿ ಅವನ ಡೈಲಿ ರುಟೀನ್ ಏನ್ ಗೊತ್ತಾ? ಬೆಳಿಗ್ಗೆ ಬೇಗ ಎದ್ದೊಳೋದು, ಆ ನದಿ, ಕಾಡಿನ ಹರಿತಾ ಇರೋ ನದಿ ಪಕ್ಕನೇ ಕುಟೀರ ಮಾಡ್ಕೊಂಡಿದ್ದ. ಆ ನದಿಯಲ್ಲಿ ಹೋಗಿ ಸ್ನಾನ ಮಾಡೋದು, ಬರೋದು, ಜಪ ಮಾಡೋದು, ಆಮೇಲೆ ಅಗ್ನಿಹೋತ್ರ ಯಜ್ಞ ಮಾಡೋದು, ಆಮೇಲೆ ಒಂದು ಚೂರು ಅಲ್ಲೇ ಇರೋ ಹಣ್ಣು ತಿನ್ನೋದು, ಗೆಡ್ಡೆ ಗೆಣಸು ತಿನ್ನೋದು, ಸ್ವಲ್ಪ ಮಲ್ಕೊಳೋದು, ಇಲ್ಲ ಅಂದ್ರೆ ಧ್ಯಾನ ಮಾಡ್ತಾ ಕುತ್ಕೊಳ್ಳೋದು ಅಷ್ಟೇ. ಇದೇ ಭಗವಂತನ ಅರ್ಚನೆ ಮಾಡ್ತಾ ಕುತ್ಕೊಳ್ಳೋದು. ಇಷ್ಟೇ ಒಂದು ರುಟೀನ್ ಆಗಿತ್ತು. ಬೆಳಗ್ಗೆ ಎದ್ದೊಳೋದು, ನದಿಲಿ ಸ್ನಾನ ಮಾಡೋದು, ಜಪ ಮಾಡೋದು, ಅರ್ಚನೆ ಮಾಡೋದು, ಗೆಡ್ಡು ಗೆಣಸೆ ನೈವೇದ್ಯ ಮಾಡೋದು, ಅದನ್ನ ತಿನ್ನೋದು, ಚೂ ಮಾಡ್ಕೊಂಡು ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದ. ಆದ್ರೆ ಕಾಕತಾಳೀಯವಾಗಿ ಏನಾಯ್ತು ಅಂದ್ರೆ, ಒಂದಿನ ಏನಾಯ್ತು, ಇವನು ಸ್ನಾನ ಮಾಡ್ತಾ ಇದ್ದ. ಅಲ್ಲೇನಾಯ್ತು, ಒಂದು ಗರ್ಭಿಣಿ ಜಿಂಕೆ ಬಂತು. ಅದು ಹುಲಿನ ನೋಡಿ ತುಂಬಾ ಭಯ ಆಗಿತ್ತು. ಒಂದು ದಡದಿಂದ ಹುಲಿ ಅಟ್ಟಿಸ್ಕೊಂಡ್ ಬಂತು. ಆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹಾರ್ತು.
ಭಯದಿಂದ. ಅದ್ ಹಾರಿದಾಗ ಏನಾಯ್ತು, ಆ ಗರ್ಭದಲ್ಲಿದ್ದ ಅದಕ್ಕೆ ಹೆರಿಗೆ ಆಗೋಯ್ತು. ಅದಕ್ಕೆ ಏನಾಯ್ತು, ಹೆರಿಗೆ ಆಗೋಯ್ತು. ಅಚ್ಚಂಗಂತ ನೆಗಿಬೇಕಾದ್ರೆ ಆ ಮರಿ ಜಿಂಕೆ ಅದ್ರ ಗರ್ಭದಿಂದ ಈಚೆ ಬಿದ್ದು ನೀರಲ್ಲಿ ಬಿದ್ದ್ಬಿಡ್ತು. ಇವನಿಗೆ ಭರತ ಮಹಾರಾಜ ನೋಡ್ತಾ ಇದ್ದ, ಅಯ್ಯೋ ಏನಿಗೆ ಈ ತರ ಗೊತ್ತ, ಅಯ್ಯೋ ಪಾಪ ಮರಿ ಜಿಂಕೆ ಹೋಯ್ತಾ ಪ್ರಾಣ ಅಂತ ನೋಡ್ದ. ಅದೇ ಆ ಮರಿ ಜಿಂಕೆನ ಆ ಪ್ರಾಣ ಹೋಯ್ತಲ್ಲ ಅಂತ ಕೊರಗ್ತಾ ಇದ್ದ. ಅಷ್ಟರಲ್ಲಿ ಮರಿ ಜಿಂಕೆ ಉಳಿಸ್ಬೇಕು ಅಂತ ಹೋಗಿ ಅದನ್ನ ಎತ್ಕೊಂಡ. ಆ ನೀರಲ್ಲಿ ತೇಲ್ತಾ ಬರ್ತಾ ಇದೆ ಮರಿ ಜಿಂಕೆನ ಎತ್ಕೊಂಡು ಓ ಇದಕ್ಕೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಇವಾಗ, ಓಕೆ ಇದನ್ನೇ ಸಾಕೋಣ ಅಂತ ಅನ್ಕೊಂಡ. ನೋಡಿ ವಿಚಿತ್ರ ಏನಾಗುತ್ತೆ, ಅಂತ ದೊಡ್ಡ ರಾಜ್ಯವನ್ನೇ ಬಿಟ್ಟು ಬಂದವನು ಇವಾಗ ಈ ಮರಿ ಜಿಂಕೆಯನ್ನೆತ್ತಿ ಸಾಕ್ತಾ ಇದ್ದ. ಬಹಳ ವ್ಯಾಮೋಹ ಬೆಳೆದು ಬಿಡುತ್ತೆ ಈ ಮರಿ ಜಿಂಕೆ ಮೇಲೆ. ಯಾರಿಗೆ? ಭರತ. ನೋಡಿ, ಅಂತ ದೊಡ್ಡ ರಾಜ್ಯ, ಪದವಿ, ಮಕ್ಕಳು, ಸುಂದರವಾದ ಹೆಂಡತಿ, ಕೇಳೋ ಪ್ರಜೆಗಳು, ಸೈನ್ಯ, ಅದ್ರ ಮೇಲೆ ವ್ಯಾಮೋಹ ಬೆಳೆದಿಲ್ಲ. ಆದ್ರೆ ಈ ಪುಟ್ಟ ಮರಿ ಜಿಂಕೆ ಮೇಲೆ ವ್ಯಾಮೋಹ ಬೆಳೆದಿದೆ. ದಿನ ಬೆಳಿಗ್ಗೆ ಆದ್ರೆ ಎದ್ದು ನದಿಗೆ ಸ್ನಾನಕ್ಕೆ ಹೋಗಕ್ಕಿಂತ ಮುಂಚೆನೆ ಅಯ್ಯೋ ಎಲ್ಲಪ್ಪ ನನ್ ಜಿಂಕೆ ಅಂತ ನೋಡೋನು. ಅಷ್ಟು ವ್ಯಾಮೋಹ ಬೆಳೆದು ಬಿಡ್ತಾವನಿಗೆ. ಸೊ ಏನೇ ಕೆಲಸ ಮಾಡ್ಬೇಕಂದ್ರೂ ಈ ಜಿಂಕೆ ಪಕ್ಕದಲ್ಲೇ ಇರ್ಬೇಕು. ಸೊ ಈಗ ಅವನಿಗೆ ಭಗವಂತನ ಮೇಲೆ ವ್ಯಾಮೋಹ ಆಯ್ತಾ, ಜಿಂಕೆ ಮೇಲೆ ಹೋಯ್ತಾ? ಜಿಂಕೆ ಮೇಲೆ ಹೋಯ್ತು ವ್ಯಾಮೋಹ. ವ್ಯಾಮೋಹ ಯಾವ್ದ್ರ ಮೇಲೆ ಹೋಯ್ತು? ದೇವ್ರ ಮೇಲೆ ಬಿಟ್ಟು ಜಿಂಕೆ ಮೇಲೆ ಹೋಗ್ಬಿಡ್ತು. ಹೌದು, ವ್ಯಾಮೋಹ ದೇವರ ಮೇಲೆ ಬಿಟ್ಟು ಜಿಂಕೆ ಮೇಲೆ ಹೋಗ. ಸೊ ಕೃಷ್ಣ ಹೇಳ್ದಂಗೆ ವ್ಯಾಮೋಹ ಅನ್ನೋದು ಬಹಳ 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 ಕಷ್ಟವಾದದ್ದು, ಬಿಡಿಸ್ಕೊಳಕ್ಕೆ ಕಷ್ಟ. ಈ ಮಾಯಾ ಲೋಕದಲ್ಲಿ ಮಾಯಾದೇವಿ ವ್ಯಾಮೋಹದಿಂದ ಕಟ್ಟಾಗ್ತದೆ. ಯಾವುದೇ ವ್ಯಾಮೋಹ ಆಗಿರ್ಬೋದು, ಪದವಿ ವ್ಯಾಮೋಹ ಆಗಿರ್ಬೋದು, ವಸ್ತು ವ್ಯಾಮೋಹ ಆಗಿರ್ಬೋದು, ಸಂಬಂಧಿಗಳ ವ್ಯಾಮೋಹ ಆಗಿರ್ಬೋದು, ಸ್ನೇಹಿತರ ವ್ಯಾಮೋಹ ಆಗಿರ್ಬೋದು, ಯಾವುದೋ ಒಂದು ವ್ಯಾಮೋಹ ಸಿಲ್ಕಾಕೊಂಡ್ಬಿಡ್ತೀವಿ. ಅದೇ ಭರತ ಮಹಾರಾಜನ ಕಥೆಯಿಂದ ನಾವು ತಿಳ್ಕೊಬೇಕಾಗುತ್ತೆ. ಒಂದು ದಿನ ಏನಾಗುತ್ತೆ, ಇದೆಲ್ಲ ಹೋಗಿರುತ್ತೆ ಮರಿ ಜಿಂಕೆ, ಎಲ್ಲ ಹೋಗಿರುತ್ತೆ ತಿನ್ನಕ್ಕೆ ಏನೋ. ಆದ್ರೆ ಅದನ್ನ ನೋಡಿದೆ, ಅಯ್ಯೋ ಎಲ್ಲೋಯ್ತು ಮರಿ ಜಿಂಕೆ, ಎಲ್ಲೋಯ್ತು ಜಿಂಕೆ, ಎಲ್ಲೋಯ್ತು ಜಿಂಕೆ, ಇನ್ನ ಬಂದಿಲ್ಲ, ಅಯ್ಯೋ ಬೆಳಗ್ಗೆ ಹೋಗಿದ್ದಿನ ಸಾಯಂಕಾಲ ಆಯ್ತು, ಬಂದಿಲ್ಲ ಅಂತ ಕುತೂಹಲ, ಕಳವಳ ಆಗ್ಬಿಡುತ್ತೆ. ಯಾರಿಗೆ? ಭರತ ಮಹಾರಾಜನಿಗೆ. ಅವನ ಕುಟೀರವನ್ನು ಬಿಟ್ಟು ಅದನ್ನ ಹುಡ್ಕೊಂತ ಹೋಗ್ತಾನೆ. ಹುಡ್ಕೊಂತ ಹೋದಾಗ ಕಾಡ್ಗಿಚ್ಚಲ್ಲಿ ಸಿಕ್ಕಾಕೊಂಡು ಸತ್ತೋಗ್ತಾನೆ. ಸಾಯ್ಬೇಕಾದ್ರೆ ಅವನ ಮನಸ್ಸಿನಲ್ಲಿ ಏನಿರುತ್ತೆ, ಅಯ್ಯೋ ಎಲ್ಲೋಯ್ತು ನನ್ ಜಿಂಕೆ. ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ? ಅಂತ ಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕೊಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತ್ರನಾತ್ರಿ ಅತ್ರ ಸಂಶಯ. ಜಿಂಕೆ ಜನ್ಮನೇ ಬಂದ್ಬಿಡುತ್ತಲ್ಲ ಗುರುಜಿ. ಹೌದೌದು, ಕೇಳಿ ಆಮೇಲೆ ಹೇಳಿದ್ದು. ಸೊ ಇಲ್ಲಿ ಯಾವ ಭಾವನೆ ಇಟ್ಕೊಂಡು, ಯಾರನ್ನ ನೆನ್ಸ್ಕೊಂಡು ನಾವು ಈ ದೇಹವನ್ನ ಬಿಡ್ತೀವೋ ಆ ದೇಹನೇ ನಮಗೆ ಸಿಕ್ಬಿಡುತ್ತೆ. ಇಲ್ಲಿ ಯಾರನ್ನ ನೆನ್ಸ್ಕೊಂತಾ ಇದ್ದಾನೆ? ಅವನು ಜಿಂಕೆ ನೆನ್ಸ್ಕೊಂತಾ ಇದ್ದಾನೆ. ಅದಕ್ಕೆ ಯಾರ ದೇಹ ಸಿಕ್ತು, ನೆಕ್ಸ್ಟ್ ಜಿಂಕೆ ದೇಹನೇ ಸಿಕ್ತು. ರಾಜನಾಗಿ ಎಲ್ಲವನ್ನು ತ್ಯಾಗ ಮಾಡಿ ಬಂದಿರೋನ್ಗೆ ಕೇವಲ ಜಿಂಕೆ ವ್ಯಾಮೋಹದಿಂದ ಜಿಂಕೆ ಜೀವನ ಸಿಕ್ತು. ಅಯ್ಯೋ ಏನಪ್ಪಾ ಇದು, ಜಿಂಕೆ ಜೀವನ ಸಿಕ್ಬಿಡ್ತಲ್ಲ. ಆದ್ರೆ ಅವನು ಭಕ್ತಿಯಿಂದ ಮಾಡಿದ್ದ. ಅದಕ್ಕೆ ಕೃಷ್ಣ ಏನ್ ಮಾಡ್ದ, ನಮ್ಗೆಲ್ಲ ಜನ್ಮ ಕೊಟ್ರೆ ನಮ್ ಪುನಃ ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ ಅಂತಾನೂ ಜ್ಞಾಪನ ಇರಲ್ಲ. ಆದ್ರೆ ಇವ್ನಿಗೆ ಇನ್ನೊಂದು ಕೊಟ್ಟ, ಹಿಂದಿನ ಜನ್ಮದ ಜ್ಞಾಪಕವನ್ನ ಕೊಟ್ಟ ಈ ಜಿಂಕೆ ಹುಟ್ಟಿದ ತಕ್ಷಣ ಏನಾಯ್ತು, ಅದಕ್ಕೆಲ್ಲ ಜ್ಞಾಪನ ಬಂತು. ಓ ನಾನು ರಾಜನಾಗಿದ್ದೆ, ಯಾವುದೇ ರೀತಿ ವ್ಯಾಮೋಹ ಇಲ್ಲದೆ ದೇವರ ಸೇವೆ ಮಾಡೋಕೆ ರಾಜ್ಯವನ್ನೇ ಬಿಟ್ಟು ಬಂದೆ. ಆದ್ರೆ ವಿಧಿವಶ ನಾನು ಒಂದು ಜಿಂಕೆ ಮೇಲೆ ವ್ಯಾಮೋಹ ಮಾಡ್ಬಿಟ್ಟೆ. ಅದು ಎಂತ ಮೂರ್ಖ ನಾನು.
ಅನ್ನಕ್ಕೆ ಶುರು ಆಯ್ತು. ಸೊ ಈ ಜನ್ಮ, ಈ ಜಿಂಕೆ ಜನ್ಮನ ನಾನು ವ್ಯರ್ಥ ಮಾಡಬಾರ್ದು, ನಾನು ಕೃಷ್ಣ ಪ್ರಜ್ಞೆಯಲ್ಲೇ ಇರ್ಬೇಕು ಅಂತ ಬಂದು ಒಂದು ಋಷಿಗಳ ಕುಟೀರ ಮಾಡಿದ್ರೆ ಅದ್ರ ಹತ್ರ ಸೇರ್ಕೊಂಡು ಯಾವಾಗ್ಲೂ ಅವ್ರು ಪೂಜೆ ಮಾಡೋದು, ಯಜ್ಞ ಮಾಡೋದು ಮಾಡ್ತಾ ಇರ್ತಲ್ಲ, ಅದನ್ನ ಕೇಳಿಸ್ಕೊಳಕ್ಕೆ ಅಲ್ಲೇ ಕೂತ್ಕೊಂಡು, ಮತ್ತೆ ಅದು ಹಸಿರು ಚಿಗುರಿರೋ ಎಲೆನ ತಿಂತಾ ಇರ್ಲಿಲ್ಲ, ಹುಲ್ಲ ತಿಂತಾ ಇರ್ಲಿಲ್ಲ, ಅದು ಒಣಗಿರೋ ಹುಲ್ಲ ತಿಂದಿ ಅದ್ರ ಜೀವನ ನಡೆಸ್ತಾ ಹೋಯ್ತು. ಹೀಗೆ ಅದಕ್ಕೆ ಬುದ್ಧಿ ಬಂತು. ಅಂದ್ರೆ ಭರತ ಮಹಾರಾಜ ಜಿಂಕೆ ದೇಹದಲ್ಲಿ ಬುದ್ಧಿ ಬಂತು. ನಾನು ಹೋದ್ ಸಲ ತಪ್ಪು ಮಾಡಿದೆ, ವ್ಯಾಮೋಹ ಬೆಳೆಸ್ಕೊಂಡೆ, ಆತರ ವ್ಯಾಮೋಹ ಹಿಂದೆ ನಾನು ಇರಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ ಭಕ್ತರ ಜೊತೆಲಿ ಇರ್ಬೇಕು. ಕಾಲ ಕಳೀತು, ಆವಾಗ ಭಕ್ತರ ಜೊತೆ ಇದ್ದಾಗ ಅದನ್ನು ಭಕ್ತರ ಜೊತೆ ಇದ್ಕೊಂಡು ಅವ್ರು ಮಾಡೋ ಅರ್ಚನೆಯನ್ನ ಮತ್ತೆ ನಾಮಗಳನ್ನ ಕೇಳಿಸ್ಕೊಂಡು ಸತ್ತೋಯ್ತು. ಸೊ ಪುನಃ ಅವ್ರಿಗೆ ಮನುಷ್ಯ ಜನ್ಮ ಬಂತು. ಆ ಮನುಷ್ಯ ಜನ್ಮ ಬಂತು. ನೋಡಿ, ಅವನು ಪ್ರಾಣ ಬಿಡ್ತಾ ಇರೋದು ಇಲ್ಲಿ ಕಾಣಿಸುತ್ತೆ. ಜಿಂಕೆ ನೆನ್ಸ್ಕೊಂಡು ಪ್ರಾಣ ಬಿಡ್ತಾ ಇದ್ದಾನೆ. ಆ ಮನುಷ್ಯ ಜನ್ಮ ಸಿಕ್ತು. ಆ ಮನುಷ್ಯ ಜನ್ಮ ಸಿಕ್ಕಿದ ತಕ್ಷಣ ಏನಾಯ್ತು ಅಂದ್ರೆ ಅವನಿಗೂ ಜ್ಞಾಪನ ಇತ್ತು. ತಿರ್ಗಾ ಈ ಜನ್ಮದಲ್ಲೂ ಓದ್ ಜನ್ಮದಲ್ಲಿ ಏನಾಗಿದೆ ಅಂತ ಜ್ಞಾಪನ ಆಯ್ತು. ಆ ತಪ್ಪು ಮಾಡೋದ್ ಬೇಡ, ನಾನು ವ್ಯಾಮೋಹ ಬೆಳೆಸ್ಕೊಳೋದ್ ಬೇಡ ಅಂತೇಳಿ ಮಾತಾಡಿದ್ರೆ ತಾನೇ ವ್ಯಾಮೋಹ, ಮಾತೇ ಆಡಲ್ಲ. ಸೊ ಹುಟ್ಟಿದಾಗ ಏನಾಯ್ತು, ಇವನೇನೋ ಕಿವುಡ ಮತ್ತೆ ಮೂಗ ಇರ್ಬೇಕು, ಯಾವಾಗ್ಲೂ ಹಿಂಗೆ ಇರ್ತಾನೆ ಅನ್ಸ್ತು ಅವ್ರ ಅಪ್ಪ ಅಮ್ಮಂಗೆ. ಅವ್ರಮ್ಮ ಸತ್ತೋಗ್ತಾಳೆ, ಅವ್ರ ಚಿಕ್ಕಮ್ಮ ಇರ್ತಾಳೆ, ಚಿಕ್ಕಮ್ಮ ಬರ್ತಾಳೆ. ಇವನು ಕಿವುಡ ಮೂಗ ಏನು ಮಾತಾಡಲ್ಲ ಅಂತ ಅವ್ರ ಮಕ್ಕಳಿಗೆ ಬಿಸಿ ಊಟ ಹಾಕ್ತಾಳೆ. ಆದ್ರೆ ಇವನಿಗೆ ಏನು ತಂಗಳನ್ನ ಹಾಕ್ತಾಳೆ, ಆದ್ರೆ ಇವನು ಏನು ಮಾತಾಡಲ್ಲ, ಅದನ್ನೇ ತಿಂತ. ದಿನ ಇವನ ಅಣ್ಣ ಜಡಭರತನ ಅಣ್ಣ ತಮ್ಮಂದಿರು ಇಬ್ರು ಇವನಿಗೂ ಆಸ್ತಿ ಕೊಡ್ಬೇಕಾಗತ್ತೆ ಅಂದ್ಬಿಟ್ಟು ಇವನ್ನ ಒದ್ದೋಡಿಸ್ಬಿಡ್ತಾರೆ ಮನೆಯಲ್ಲಿ. ಇವನು ಬರ್ತಾನೆ, ಕಾಡತ್ರ ಬರ್ತಾ ಇರ್ತಾನೆ ಮನೆಯಿಂದ. ಇವನಿಗೇನು ಬೇಜಾರಾಗಲ್ಲ, ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ. ಅಲ್ಲಿ ಡಕಾಯಿತರು ಬರ್ತಾರೆ. ಡಕಾಯಿತರು ಬಂದ್ರೆ ಆ ಕಾಡತ್ರ ಡಕಾಯಿತರು ಬಂದು ಹೇಳ್ತಾರೆ ಏನಂತ, ನೋಡ್ತಾರೆ ಇವನ್ನ. ಓ, ಇವನು ಗಟ್ಟಿ ಮುಸ್ತಾದ, ಅಂದ್ರೆ ಜಡ ಬರ್ತಾ ಅಂದ್ರೆ ಒಳ್ಳೆ ಗಟ್ಟಿ ಮುಸ್ತಾದ ಹಾಡಿರ್ತಾನ, ಒಳ್ಳೆ ಎತ್ತರವಾಗಿ ಒಳ್ಳೆ ಬಲಶಾಲಿಯಾಗಿರ್ತಾನೆ. ಓ, ಗಟ್ಟಿ ಮಸ್ತಾದ ಆಳು ಸಿಕ್ಕಿದ್ದಾನೆ, ಇವನಿಗೆ ನಮ್ಮ ಕಾಳಿಗೆ ಬಲಿ ಕೊಟ್ಟಿ ಆಮೇಲೆ ಇವನ್ ದೇಹ ಚೆನ್ನಾಗಿ ಎಲ್ಲ ಬಲಿಷ್ಠವಾಗಿದೆ, ನಾವು ತಿನ್ನೋಣ ಅಂತ ಪ್ಲಾನ್ ಆಗ್ತಾರೆ. ಇವನ್ನ ಹಿಡ್ಕೊಂಡು ಹೋಗ್ತಾರೆ. ಆದ್ರೂ ಇವನು ಏನು ಮಾಡಲ್ಲ, ಹಿಡ್ಕೊಂಡು ಹೋಗ್ತಾರೆ. ಕತ್ನ ಕಡಿಬೇಕು, ಆ ಕಾಳಿ ಹತ್ರ ಕಾಳಿ ಮಂದಿರಕ್ಕೆ ಹೋಗಿ ಅವನ್ ಕತ್ನ ಕಾಳಿ ಪಾದದಲ್ಲಿ ನಿಂತಿ ಇನ್ನೇನ್ ಕಡಿಬೇಕು, ಕಡಿಯಕ್ ಹೋಗ್ತಾರೆ. ಅಷ್ಟರಲ್ಲಿ ಕಾಳಿ, ಇವನು ಕೃಷ್ಣ ಭಕ್ತ, ಇವನ್ನ ಯಾಕೋ ಬಲಿ ಕೊಡ್ತಾ ಇರೋ ಮೂರ್ಖರ, ನಿನ್ನೊಂದ್ ಬಲಿ ತಗೊಂತೀನಿ ಅಂತೇಳಿ ಮೂರ್ತಿಯಿಂದ ದೇವಿ ಬಂದಿ ಇವ್ರನ್ನ ಕತ್ತಿ ಎತ್ಕೊಂಡು ಇವ್ರ ತಲೆಗಳನ್ನ ಕಡಿದ್ ಬಿಡ್ತಾಳೆ ಹೊರತು ಇವನು ಕೃಷ್ಣ ಭಕ್ತ ಅಂತ ಇವನ್ನ ಬಿಟ್ಬಿಡ್ತಾರೆ ಜಡಭರತ. ಅದೇ ಇಲ್ಲಿ ನೋಡ್ಬೋದು, ಕಾಳಿ ಜಡಭರತನ ಬಿಟ್ಬಿಡ್ತಾರೆ, ಆದ್ರೆ ಮುಕ್ತಿದವ್ರನ್ನ ಸಾಯಿಸ್ತಾರೆ ಡಕಾಯಿತರು. ಹಾಗೆ ಕಾಡಿಂದ ನಡ್ಕೊಂಡ್ ಬರ್ತಾ ಇರ್ತಾನೆ. ಆವಾಗ ಒಬ್ಬ ರಹುಗಣ ಅಂತ ಒಬ್ಬ ರಾಜ ಇರ್ತಾನೆ, ಅವನು ಪಲ್ಲಕ್ಕಿ ಹೋಗ್ತಾ ಇರುತ್ತೆ. ಆದ್ರೆ 4 ಜನ ಪಲ್ಲಕ್ಕಿ ಹೊರಬೇಕು, ಅದ್ರಲ್ಲಿ ಒಬ್ಬನಿಗೆ ಹುಷಾರಿಲ್ದಿರಂಗ ಆಗೋದು. ಆವಾಗ ಯಾರನ್ನ ಇದಾರ ಅಂತ ನೋಡ್ತಾರೆ ಭಟ್ರು, ರಾಜಭಟ್ರು. ಈ ಜಡಭರತ ಕಾಣಿಸ್ತಾನೆ. ಜಡಭರತ ಕಾಣಿಸ್ದಾಗ, ಹೇ ಬಾಯಿಲಿ ತಗೋ ಪಲ್ಲಕ್ಕಿನ ನೀನು ಒಂದ್ ಕಡೆ ಹೊರು. ಅವನು ಆಯ್ತು, ಅವನು ಏನು ಮಾತಾಡಲ್ವಲ್ಲ, ಅವನು ಎತ್ಬಿಟ್ಟು ಆಯ್ತು ಅಂತ ಹೋಗಕ್ ಶುರು ಆಗ್ತಾನೆ. ಅವಾಗ ದಾರಿಲಿ ಮಧ್ಯ ಈ ಇರುವೆಗಳು ಹೋಗ್ತಾ ಇರುತ್ತೆ. ಇರುವೆಗಳನ್ನ ತುಳಿಬಾರ್ದು, ಪ್ರಾಣಿ ಹಾನಿ ಮಾಡಬಾರ್ದು ಅಂತ ಪಕ್ಕಕ್ಕೆ ಹೋಗ್ತಾನೆ. ಅವಾಗ ಶೇಕ್ ಆಗುತ್ತೆ, ಪಲ್ಲಕ್ಕಿ ಶೇಕ್ ಆಗುತ್ತೆ. ಇವ್ನು ಹಂಗೆ ಮಾಡ್ತಾ ಇರ್ತಾನೆ, ಯಾವ್ದೋ ಒಂದು ಇರುವೆ ಕಂಡ್ರು ಈ ಕಡೆ ಬರ್ತಾನೆ, ಆ ಕಡೆ ಹಿಂದೆ ಇರುವೆ ಕಂಡ್ರು ಈ ಕಡೆ ಬರ್ತಾನೆ. ಸೊ ಇದು ಪಲ್ಲಕ್ಕಿ ಅಲ್ಲಾಡ್ತಾ ಇರುತ್ತೆ.
ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಾರು ಎತ್ತಿ ಹೋಗ್ತಾ ಇದ್ರೆ ಏನಾಗುತ್ತೆ, ಡ್ರೈವರ್ನ ಬೈತೀವಿ, ಏನ್ ಓಡಿಸ್ತಾ ಇದೆಯಪ್ಪ. ಹಿಂಗೆ ರಘುಗಣನ ಬೈತಾ ಹಿಡಿದ್ಬಿಟ್ಟು ನಿಲ್ಸಿ ನಿಲ್ಸಿ ನಿಲ್ಸಿ, ಹಿಂಗೆ ತಲೆ ಇದೆಯಾ ಚೆನ್ನಾಗಿ ಬೈತಾನೆ. ನಾನ್ ಯಾರು ಅಂತ ಗೊತ್ತಾ? ನಾನು ಈ ಸಾಮ್ರಾಜ್ಯದ ಒಬ್ಬ ಶ್ರೇಷ್ಠ ರಾಜ. ನನ್ನ ಪಲ್ಲಕ್ಕಿ ಹೊರೋದಕ್ಕೆ ನಿನಗೆ ಪುಣ್ಯ ಆಗಿರ್ಬೇಕು. ಅಂತಂದ್ರೆ ಪಲ್ಲಕ್ಕಿನ ಹೆಂಗ್ ಎತ್ಕೊಂಡು ಹೋಗ್ತಾ ಇದ್ದೀನಿ, ನಿನಗೇನು ಬುದ್ಧಿ ಇಲ್ವಾ? ನೀನೇನು ಎಲ್ಲಿಂದ ಬಂದಿದ್ಯಾ ನೀನು, ನಿನಗೇನು ಬುದ್ಧಿ ಇಲ್ಲ ಅಂತ ತುಂಬಾ ಅವಮಾನ ಮಾಡ್ದ. ಆದ್ರೂ ರಘುಗಣ ಏನೂ ಹೇಳುದು. ಅವನು ಗೊತ್ತು, ಯಾಕೆ ನಾನು ಮಿಸ್ಟೇಕ್ ಮಾಡಿದ್ದೆ ನನ್ನ ಪೂರ್ವ ಜನ್ಮದಲ್ಲಿ, ಅದನ್ನ ತಿರ್ಗಾ ಮಿಸ್ಟೇಕ್ ಮಾಡಿದ್ರೆ ನಾನು ಕೃಷ್ಣ ಲೋಕಕ್ಕೆ ಹೋಗಲ್ಲ, ಇಲ್ಲೇ ಇದ್ಬಿಡ್ತೀನಿ. ಆದ್ರೆ ರಘುಗಣ ಆಮೇಲೆ ಎಷ್ಟೊಂದು ಬೈದ್ಮೇಲೆ ಆಮೇಲೆ ಒಂದೇ ಒಂದು ಮಾತು ಹೇಳಿದ, ಆಧ್ಯಾತ್ಮಿಕ ಚಿಂತನೆಯನ್ನು ಹೇಳಿದ. ನಾನು ಯಾರು, ನನ್ನನ್ನು ಬೈತಾ ಇಲ್ಲ, ನನ್ನ ದೇಹನ ಬೈತಾ ಇದ್ದೆ. ನಾನು ಆತ್ಮ, ನಾನು ಸೇವಕ, ಕೃಷ್ಣ ಸೇವಕ. ಆವಾಗ ರಘುಗಣ ಬೆಚ್ಚಿ ಬೀಳ್ತಾನೆ. ಇವ್ರ ಮಾತು ಬರುತ್ತೆ, ಇವ್ರು ಮಹಾನ್ ಮೇಧಾವಿ, ಇವ್ರು ಮಹಾನ್ ಕೃಷ್ಣ ಭಕ್ತ, ಇವರಿಂದ ತಿಳ್ಕೊಳೋದು ಬಹಳ ಇದೆ ನನಗೆ. ಸೊ ಆಯ್ತು, ಅವ್ರನ್ನ ರಘುಗಣ ಪ್ರಶ್ನೆ ಕೇಳ್ತಾ ಹೋಗ್ತಾನೆ, ಆಧ್ಯಾತ್ಮಿಕ ಪ್ರಶ್ನೆ ಸಂದೇಹಗಳನ್ನ ಕೇಳ್ತಾ ಹೋಗ್ತಾನೆ, ಜಡಭರತ ವಿವರಿಸ್ತಾ ಹೋಗ್ತಾನೆ. ಹೀಗೆ ರಘುಗಣಗೆ ಆಧ್ಯಾತ್ಮಿಕ ಒಲವು ಬೆಳೆಯುತ್ತೆ, ಅರ್ಥ ಆಗುತ್ತೆ. ಆವಾಗ ಅವನು ಆರಾಧಿಸಿ ಸನ್ಮಾನಿಸಿ ಅವನು ಪಾಡು ಅವನು ಹೊರಟೋಗ್ತಾನೆ. ಇದು ಜಡಭರತನ ಕಥೆ. ಆಮೇಲೆ ಜಡಭರತ ವೈಕುಂಠ ಲೋಕಕ್ಕೆ ಹೋಗ್ತಾನೆ. ನೋಡ್ಬೋದು ಜಡಭರತ ಹೇಗೆ ತನ್ನ ಪ್ರವಚನವನ್ನ ರಘುಗಣಗೆ ಕೊಡ್ತಾ ಇದ್ದಾನೆ. ಇಲ್ಲಿ ನೋಡ್ಬೋದು ಪಲ್ಲಕ್ಕಿನ ಹೇಗೆ ಎತ್ಕೊಂಡಿದ್ದಾನೆ, ಇಲ್ಲಿ ಇದೆಲ್ಲ ಸೊ ಇನ್ ಬೀಳಂಗ ಆಗುತ್ತೆ, ಅದಕ್ಕೆ ಬೈತಾನೆ. ಸೊ ಇಲ್ಲಿ ನೋಡಿ, ಇವಾಗ ಅಷ್ಟು ಪ್ರಿಯವ್ರತನ ಸಂತತಿಯ ಕಥೆಗಳು, ಇಲ್ಲಿಗೆ ಪ್ರಿಯವರ್ತನ ಸಂತತಿಯ ಕಥೆಗಳು ಆಯ್ತು. ಸೊ ಪ್ರಿಯವರ್ತ ಇದ್ದ, ಅವನು ಮನುವಿನ ಮಗ, ಅವನಿಗೆ ಇಬ್ರು ಹೆಂಡತಿರು, ಭರಿಷ್ಮತಿ ಅಂತ ಮೊದಲನೇ ಹೆಂಡತಿ, ಅವಳಿಗೆ 10 ಮಕ್ಕಳು. ಈ ಎರಡನೇ ಹೆಂಡತಿ, ಅವ್ರಿಗೆ 3 ಮಕ್ಕಳು, ಉತ್ತಮ, ತಮಸ, ರೈತ್ವ ಅಂತ. ಇವರು 3 ಮನುಗಳು. 3ನೇ ಮನ್ವಂತರದ್ದು, 4ನೇ ಮನ್ವಂತರದ್ದು, 5ನೇ ಮನ್ವಂತರದ್ದು ಮನುಗಳಾಗ್ತಾರೆ. ಆಮೇಲೆ ಈ ಬೃಹಸ್ಪತಿಯಿಂದ 10 ಗಂಡು ಮಕ್ಕಳು, ಕವಿ, ಮಹಾವೀರ, ಸವಣ, ಇವರು ಏನಾಗ್ತಾರೆ ಅಂದ್ರೆ ಸನ್ಯಾಸನ ಸ್ವೀಕರಿಸಿ ಕಾಡಿಗೋಗ್ಬಿಡ್ತಾರೆ. ಅಗ್ನಿಧರ ಏನಾಗ್ತಾನೆ, ಜಂಬೂ ದ್ವೀಪದ ರಾಜನಾಗ್ತಾನೆ. ಆಮೇಲೆ 6 ಗಂಡು ಮಕ್ಕಳು ಇರ್ತಾರೆ, ಅವರು 6 ಭೂಮಂಡಲದ 6 ದ್ವೀಪಗಳಿಗೆ ಒಡೆಯರಾಗಿ ರಾಜರಾಗಿ. ಈ ಅಗ್ನಿಧರ ಜಂಬೂ ದ್ವೀಪದಲ್ಲೇ ರಾಜ್ಯವನ್ನು ಆಳ್ತಾ ಇರ್ತಾನೆ. ಪೂರ್ವಚಿತ್ತಿ ಅನ್ನೋರ್ನ ಮದುವೆಯಾಗಿ 9 ಗಂಡು ಮಕ್ಕಳನ್ನ ಹಡಿತಾರೆ. ಅದರಲ್ಲಿ ಮೊದಲನೇ ಗಂಡು ಮಗು ನಾಭಿ, ಇವನು ಭರತ ವರ್ಷದ ರಾಜ. ಅವನು ಭರತ ವರ್ಷದ ರಾಜ. ಇನ್ನ 8 ಮಕ್ಕಳು ಇರ್ತಾರಲ್ಲ, 8 ವರ್ಷಗಳಿರುತ್ತೆ. ಭರತ ವರ್ಷ 1 ನಾಭಿ, ಇನ್ನ 8 ವರ್ಷ ಇರುತ್ತೆ ಜಂಬೂ ದ್ವೀಪದಲ್ಲಿ, ಅದರಿಂದ ರಾಜರಾಗ್ತಾರೆ. ನಾಭಿ ಮಗ ಋಷಭದೇವ, ಆ ಋಷಭದೇವನ ಮಗನೇ ಭರತ. ಅವ್ರಿಗೆ ಈ ಋಷಭದೇವನ ಮಕ್ಕಳು 9 ಕ್ಷತ್ರಿಯ ಮಕ್ಕಳು, ನವ ಯೋಗೇಂದ್ರರು, ಆಮೇಲೆ 81 ಬ್ರಾಹ್ಮಣರು. ಇಲ್ಲಿಗೆ ಪ್ರಿಯವರ್ತನ ಸಂತತಿ ಮತ್ತು ಅವರ ಮಕ್ಕಳ ಲೀಲೆ. ಪ್ರಿಯವರ್ತ ನಮ್ಗೇನ್ ಹೇಳ್ಕೊಡ್ತಾನೆ, ನಾವು ಆಧ್ಯಾತ್ಮಿಕ ಒಂದು ಸಲ ಒಲವು ಬೆಳೆಸ್ಕೊಂಡ್ರೆ ಇನ್ನೊಂದ್ಸಲ ಬಿದ್ರೂ ನಾವು ವಾಪಸ್ ಬರ್ಬೋದು, ಏನು ನಷ್ಟ ಆಗಲ್ಲ ಅಂತ ಹೇಳ್ಕೊಡ್ತಾನೆ.
ಆಮೇಲೆ ನಾಭಿ ಯಜ್ಞವನ್ನ ಹೇಗೆ ಮಾಡಿ ವಿಷ್ಣುವನ್ನ ಸಂತೈಸೋದು ಅಂತ ಹೇಳ್ಕೊಡ್ತಾನೆ. ವೃಷಭದೇವ, ನಾವು ಈ ಮನುಷ್ಯ ಜನ್ಮ ಕರ್ತವ್ಯಗಳು ಏನು, ನಾವು ಇಲ್ಲಿ ಬರೀ ಎಂಜಾಯ್ಮೆಂಟ್ ಮಾಡಕ್ ಬಂದಿಲ್ಲ, ನಾವು ಬಂದಿರೋದು ಕೃಷ್ಣ ಸೇವೆನ ಕಲಿಯಕ್ಕೆ, ಕೃಷ್ಣ ಅರ್ಚನೆ ಮಾಡೋದು. ಮತ್ತೆ ಭರತನ ಕಥೆಯಿಂದ ಏನ್ ತಿಳಿಯುತ್ತೆ ನಮ್ಗೆ, ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು, ಬೇರೆ ರೀತಿಯಾದ ವ್ಯಾಮೋಹಗಳನ್ನ ನಾವು ಬೆಳೆಸ್ಕೊಬಾರದು. ಇಲ್ಲಿಗೆ ಪ್ರಿಯವ್ರತ ಮತ್ತು ಅವನ ಮಕ್ಕಳ ಕಥೆಯನ್ನು ಮುಗಿಯಿತು. ಏನ ಪ್ರಶ್ನೆ ಇದೆಯಾ ಇಲ್ಲಿಗೆ? ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂದ್ರೆ ಮುಂದುವರೆಯೋಣ. ಆಮೇಲೆ ಪರೀಕ್ಷಿತ್ ಮಹಾರಾಜ ಏನಾಗುತ್ತೆ ಅಂದ್ರೆ, ಅವನಿಗೆ ಒಂದು ಸಂದೇಹ ಬರುತ್ತೆ. ಈ ಪ್ರಿಯವ್ರತ ಸೂರ್ಯನ ಫಾಲೋ ಮಾಡ್ಕೊಂಡು ಹೋದ್ನಲ್ಲ, ಸೂರ್ಯನ ಫಾಲೋ ಮಾಡ್ಕೊಂಡು